ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಹಾಸನದ ಒಂದು ಸಣ್ಣ ಹಳ್ಳಿಯ ಮಣ್ಣಿನಿಂದ ದಿಲ್ಲಿಯ ಕೆಂಪುಕೋಟೆಯ ಸಿಂಹಾಸನದವರೆಗೂ ಇವರು ನಡೆದು ಬಂದಂತಹ ಹಾದಿ ಇದೆಯಲ್ಲ, ಅದು ನಿಜಕ್ಕೂ ರೋಮಾಂಚನಕಾರಿ. ಒಬ್ಬ ಸಾಮಾನ್ಯ ರೈತನ ಮಗ ದೇಶದ ಅತ್ಯುನ್ನತ ಪ್ರಧಾನಿ ಕುರ್ಚಿಯ ಮೇಲೆ ಕೂರಬಹುದು ಅಂತ ಹೇಳಿ ತೋರಿಸಿಕೊಟ್ಟಂತಹ ಚಾಣಕ್ಯ. 93ರ ಹರೆಯದಲ್ಲೂ ಇವರ ಉತ್ಸಾಹ ಕುಗ್ಗಿಲ್ಲ. ನಾಡಿನ ನೆಲ ಜಲದ ಹೋರಾಟ ನಿಂತಿಲ್ಲ. ಈ ಉತ್ಸಾಹ ಯುವಕರಿಗೆ ಪ್ರೇರಣೆ ಆದಂತಹ ರೈತರ ಕಣ್ಮಣಿ. ಮಣ್ಣಿನ ಮಗನಿಗೆ 93ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಎಸ್, ಭಾರತೀಯ ರಾಜಕಾರಣದ ಅಜಾತ ಶತ್ರು ಹಾಸನದ ಒಂದು ಸಣ್ಣ ಹಳ್ಳಿಯಿಂದ ದಿಲ್ಲಿಯ ಕೆಂಪುಕೋಟೆಯವರೆಗೂ ಇವರು ನಡೆದು ಬಂದಂತಹ ಹಾದಿ ನಿಜಕ್ಕೂ ರೋಮಾಂಚನಕಾರಿ. ಒಬ್ಬ ಸಾಮಾನ್ಯ ರೈತನ ಮಗನಾಗಿ, ಕನ್ನಡಿಗನಾಗಿ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಿದ ಹೆಗ್ಗಳಿಕೆ ಈ ಮಣ್ಣಿನ ಮಗನದ್ದು. ಕರ್ನಾಟಕದಲ್ಲಿ ನೀರಾವರಿ ಕ್ರಾಂತಿ ಮಾಡಿದವರು, ರೈತರ ಪರವಾಗಿ ಸದಾ ಧ್ವನಿ ಎತ್ತಿದವರು, ಕನ್ನಡಿಗರ ಹೆಮ್ಮೆಯ ಧೀಮಂತ ಶಕ್ತಿ ಅವರೇ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರು. ಇವತ್ತು 93ರ ಜನ್ಮದಿನದ ಸಂಭ್ರಮದಲ್ಲಿರುವಂತಹ ಧೀಮಂತ ನಾಯಕ. ವಯಸ್ಸು 100ರ ಹತ್ತಿರವಿದ್ರೂ ಕೂಡ ಇಂದಿಗೂ ರಾಜ್ಯದ ನೆಲ ಜಲದ ಪ್ರಶ್ನೆ ಎದುರಾದಾಗ ದೆಹಲಿಯಲ್ಲಿ ಮೊದಲು ಮೊಳಗೋದು ಇದೇ ಧ್ವನಿ. ವಯಸ್ಸು ಕೇವಲ ಒಂದು ನಂಬರ್ ಅಷ್ಟೇ. ಇಂದಿಗೂ ಇವರ ರಾಜಕೀಯ ಮುತ್ಸದ್ದಿತನ ಇಡೀ ದೇಶಕ್ಕೆ ಮಾದರಿ ಅಂತಲೇ ಹೇಳಬಹುದು. ಎಸ್ ವೀಕ್ಷಕರೇ, ಒಬ್ಬ ಸಾಮಾನ್ಯ ರೈತನ ಮಗನಾಗಿ ರಾಜಕೀಯ ಪ್ರವೇಶಿಸಿ ಮುಖ್ಯಮಂತ್ರಿಯಾಗಿ ಮತ್ತು ದೇಶದ ಪ್ರಧಾನಮಂತ್ರಿಯಾಗಿ ಅವರು ಮಾಡಿದ ಸಾಧನೆಗಳು ಅಪಾರ. ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ದೇಶದ ಅತ್ಯುನ್ನತ ಹುದ್ದೆ ಅಲಂಕರಿಸಿದ ಏಕೈಕ ಶುದ್ಧ ಕನ್ನಡಿಗ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾದರು. ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವದ ಮರುಸ್ಥಾಪನೆ, ಈಶಾನ್ಯ ರಾಜ್ಯಗಳ ಅಭಿವೃದ್ಧಿ, ಕರ್ನಾಟಕದಲ್ಲಿ ನೀರಾವರಿ ಕ್ರಾಂತಿಗೆ ದೇವೇಗೌಡರನ್ನ ನೀರಾವರಿ ಹರಿಕಾರ ಅಂತ ಹೇಳಿ ಕರೆಯಲಾಗ್ತದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ, ಕಾವೇರಿ ಜಲಾನಯನ ಪ್ರದೇಶದ ಅಭಿವೃದ್ಧಿಯನ್ನ ಮಾಡಿದ್ರು. ಹಾಗೂ ಮುಖ್ಯಮಂತ್ರಿಯಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ, ಪಂಚಾಯತಿ ರಾಜ್ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ, ಐಟಿ-ಬಿಟಿ ಉದ್ಯಮಕ್ಕೆ ಮುನ್ನುಡಿ, ಸದಾ ರೈತರ ಪರ ಧ್ವನಿ. ರಾಜ್ಯದಲ್ಲಿ ಹಾಲಿನ ಒಕ್ಕೂಟಗಳನ್ನು ಬಲಪಡಿಸಿ ಗ್ರಾಮೀಣ ಆರ್ಥಿಕತೆಗೆ ಶಕ್ತಿ ತುಂಬಿದ್ರು. ನೆಲ ಜಲ ಭಾಷೆಯ ರಕ್ಷಣೆ. ವಯಸ್ಸು 90 ದಾಟಿದ್ರೂ ಕೂಡ ಇಂದಿಗೂ ಕರ್ನಾಟಕಕ್ಕೆ ಕಾವೇರಿ ಅಥವಾ ಕೃಷ್ಣಾ ನದಿ ನೀರಿನ ಹಂಚಿಕೆಯಲ್ಲಿ ಅನ್ಯಾಯವಾದ್ರೆ ದೆಹಲಿಯಲ್ಲಿ ಧರಣಿ ಕೂರುವ ಅಥವಾ ಸಂಸತ್ತಿನಲ್ಲಿ ಧ್ವನಿ ಎತ್ತುವಂತಹ ಮೊದಲ ನಾಯಕ ಇವರೇ ಆಗಿದ್ದಾರೆ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಗುವಂತೆ ಮಾಡುವಲ್ಲಿ ಕೇಂದ್ರ ಸರ್ಕಾರದ ಮೇಲೆ ನಿರಂತರ ಒತ್ತಡ ಹೇರಿದ್ರು. ಈ ಧೀಮಂತ ನಾಯಕನ ಜನ್ಮದಿನಕ್ಕೆ ರಾಜ್ಯ ಹಾಗೂ ದೇಶದಾದ್ಯಂತ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಹಾಗೂ ಕುಟುಂಬ ಹಾಗೂ ಜೆಡಿಎಸ್ ಪಕ್ಷದವರು ಶುಭ ಹಾರೈಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಈ ಹಿರಿಯ ಚೇತನದ ಜನ್ಮದಿನಕ್ಕೆ ಇವತ್ತು ರಾಜ್ಯ ಹಾಗೂ ದೇಶದಾದ್ಯಂತ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಈ ಮಣ್ಣಿನ ಮಗ 100 ಕಾಲ ಸುಖ, ಆಯುಷ್ಯ, ಆರೋಗ್ಯದಿಂದ ಬಾಳಲಿ. ನಾಡಿಗೆ ಇವರ ಮಾರ್ಗದರ್ಶನ ಸದಾ ಇರಲಿ ಅನ್ನೋದೇ ಕೋಟ್ಯಾಂತರ ಅಭಿಮಾನಿಗಳ ಹಾರೈಕೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.